ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC FA4 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು FA4 ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಅಲ್ಲದೆ ಇಲ್ಲಿರುವ ತುಂಬ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ ಅನ್ನೋದಕ್ಕೆ ನಮಗೆ ಐಡಿಯಾ ಬರ್ತದೆ, ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂತ ಐಡಿಯಾ ಬರ್ತದೆ. ತಪ್ಪದೆ ಕೊನೆಯವರೆಗೆ ನೋಡಿ, ಖಂಡಿತ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಕೊನೆಯವರೆಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಕೊಳ್ಳಿಲ್ಲ, ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಕೊಳ್ಳಿ. ಯಾಕಂದ್ರೆ ಇದೇ ನಿಮಗೆ ಅನುವಲಿಸ ಮುಗಿಯೋವರೆಗೆ, ಇದೇ ರೀತಿ ನಿಮ್ಮೊಂದು ವಾರ್ಷಿಕ ಪರೀಕ್ಷೆ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೇವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಒಂದು ವಿಡಿಯೋಗಳು ಸಿಗ್ತವೆ. ಖಂಡಿತ ಮಾಡ್ಕೊಳ್ಳಿ, ನಿಮಗೆ ಗ್ಯಾರಂಟಿ ಹೇಳ್ತೀನಿ, ಯೂಸ್ ಆಗ್ತದೆ ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರ ಜೊತೆಗೆ ಹಾಗೆ ಒಂದು ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ SLCಯಲ್ಲಿ 10th ಖಂಡಿತ ಅವ್ರಿಗೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ. ಖಂಡಿತ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿ, ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಈಗ ಅಲ್ಲಿ ಚಾನಲ್ ಇರ್ತಾವೆ ನನಗೆ FA4 ಎಕ್ಸಾಮ್ಗೆ ಎಲ್ಲ ಕೂಡ ಹಾಕಿರ್ತೀನಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಜಸ್ಟು ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ ಒಂದು SLC ಅಂತ, ಅಲ್ಲಿ ಹೋದರೆ ನಿಮಗೆ ಎಲ್ಲ ವಿಡಿಯೋ ಸಿಗ್ತವೆ. ತಪ್ಪದೆ ನೋಡ್ಕೊಳ್ಳಿ, ಎಲ್ಲ ವಿಡಿಯೋ ಹಾಕಿದ್ದೀನಿ. ಚಾನಲ್ ಇರ್ತವೆ, ಹೋಗಿ ನೋಡ್ಕೊಳ್ಳಿ. SLC ಪ್ಲೇಲಿಸ್ಟ್ ಸಿಗ್ತವೆ, ನೋಡ್ತಾ ಹೋಗೋಣ. ರಚನಾತ್ಮಕ ಮೌಲ್ಯಾಂಕನ ಪರೀಕ್ಷಾ ಅಂದರೆ FA4 ಎಕ್ಸಾಮು, ಕಕ್ಷಾ 10वीं ವಿಷಯ ತೃತೀಯ ಭಾಷೆ ಹಿಂದಿ. ಅಂಕ ಎಷ್ಟು? 20 ಅಂಕಗಳ ಎಕ್ಸಾಮ್ ಇರ್ತದೆ ನಮಗೆ. 20 ಅಂಕಗಳ ಎಕ್ಸಾಮು. ನೋಡ್ತಾ ಹೋಗೋಣ. ನಾನು ನಿಮಗೆ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ, ಕರೆಕ್ಟಾಗಿ ನೋಡ್ತಾ ಹೋಗಿ. ಒಂದೇದು ನಮಗೆ 2 ಮಲ್ಟಿಪಲ್ ಕ್ವಶನ್ ಇರ್ತವೆ, 2 ಬಹುಆಯ್ಕೆ ಪ್ರಶ್ನೆಗಳು ಇರ್ತವೆ. ನೋಡ್ತಾ ಹೋಗೋಣ. ಒಂದೇ ಪ್ರಶ್ನೆ ನೋಡಿ, ನಿಮ್ನಲಿಖಿತ में से एक क्वेश्चन शब्द है. एक क्वेश्चन शब्द ಅಂತ ಕೇಳಿದರೆ ಆಪ್ಷನ್ A ಪೈಸಾ, ಆಪ್ಷನ್ B ಕಪಡೆ, ಆಪ್ಷನ್ C ಪತ್ತೆ, ಆಪ್ಷನ್ D ಪರದೆ ಅಂತ ಆಗ್ತದೆ. ಸರಿಯಾದ ಉತ್ತರ ಆಪ್ಷನ್ A ಆಗ್ತದೆ. ಪೈಸಾ ಅನ್ನೋದು ಏಕವಚನ ಶಬ್ದ, ವೇರಿ ಇಂಪಾರ್ಟೆಂಟು. ಏಕವಚನ ಬಹುವಚನ ಕೇಳ್ಬೋದು ನಿಮ್ಮ ಒಂದು ವ್ಯಾಕರಣ ಭಾಗದಲ್ಲಿ. ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ, ರಿಪೀಟ್ ಆಗ್ಬೋದು, ನಿಮ್ಮ ಎಕ್ಸಾಮಲ್ಲಿ ಕೇಳ್ಬೋದು, ನೋಡ್ಕೊಳ್ಳಿ ಚೆನ್ನಾಗಿ. ಇನ್ನು ಕ್ವಶನ್ ನಂಬರ್ 2, पर्वत शब्द का पर्यायवाची रूप. पर्वत शब्द का पर्यायवाची रूप ಅಂತ ಕೇಳಿದರೆ ಏನು? ಉತ್ತರ ನೋಡಿ. A ಘೋಟಿ, B ಗಿರಿ, C ಪತ್ತರ್, D ಜಂಗಲ್. ಸರಿಯಾದ ಉತ್ತರ ಆಪ್ಷನ್ B ಗಿರಿ ಆಗ್ತದೆ. ಗಿರಿ ಅನ್ನೋದು ಸರಿಯಾದ ಉತ್ತರ ಪರ್ಯಾಯವಾಚಿ ಕೇಳಿದರೆ. ನಂತರ ಸೆಕೆಂಡ್ ಮೇಲೆ ನಿಮಗೆ ಅನುರೂಪತ ಇರ್ತವೆ, 2 ಅನುರೂಪತ ಕ್ವಶನ್ ಇರ್ತವೆ. निम्नलिखित प्रथम 2 शब्द के सूचित संबंधों के अनुसार तीसरे शब्द का संबंधित शब्द लिखी. ಅಂದರೆ ಅನುರೂಪತ ಪ್ರಶ್ನೆಗಳು ಆಲ್ಮೋಸ್ಟ್ ನಿಮ್ಮ ಅಭ್ಯಾಸ ಭಾಗದಿಂದ ಕೇಳ್ತಾರೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಅಭ್ಯಾಸ ಭಾಗದಲ್ಲಿರುವ ಅನುರೂಪತಗಳನ್ನು ನೋಡ್ಕೊಳ್ಳಿ ಚೆನ್ನಾಗಿ, ಅವೇ ರಿಪೀಟ್ ಆಗ್ತವೆ. ಮತ್ತು ಬೋರ್ಡರ್ ಬಿಟ್ಟರು LBA ಕ್ವಶನ್ ಬ್ಯಾಂಕ್ ನೋಡ್ಕೊಳ್ಳಿ, ಅದನ್ನ ಈಗಾಗಲೇ ನಮ್ಮ ಚಾನಲ್ ಹಾಕಿರ್ತೀವಿ. ಟ್ರೂಸಿಕೆ ಎಜುಕೇಷನ್ ಚಾನಲ್ ಹಾಕಿರ್ತೀವಿ. ಯಾರು ನೋಡಿಲ್ಲ ತಪ್ಪದೆ ನಮ್ಮದು ಟ್ರೂಸಿಕೆ ಎಜುಕೇಷನ್ ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಅಲ್ಲಿ ಕೊಟ್ಟಿದ್ದೇನೆ ನಿಮಗೆ ಎಲ್ಲ ವಿಷಯದ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೇನೆ. ಆ ಕ್ವಶನ್ ಬ್ಯಾಂಕ್ ಬಿಟ್ಟು ಯಾವುದೇ ಕ್ವಶನ್ ನಿಮ್ಮೊಂದು ಎಕ್ಸಾಮಲ್ಲಿ ಕೇಳೋದಿಲ್ಲ. ನಿಮ್ಮದು ಅನ್ನೋ ಎಕ್ಸಾಮ್ನಲ್ಲಿ ಆ ಕ್ವಶನ್ ಬ್ಯಾಂಕ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಕೇಳೋದಿಲ್ಲ. ಸುಮಾರು 8450 ಕ್ವಶನ್ ಒಳಗೊಂಡಿವೆ, ಅರ್ಥ ಆಯ್ತಾ? ಅಷ್ಟೊಂಥರನೂ ಆರಾಮಾಗಿ ಸ್ಕೋರ್ ಮಾಡ್ತೀರಾ, ಪಾಸ್ ಆಗ್ತೀರಾ. ಸೊ ಬಿಟ್ಟು ಯಾರು ಕ್ವಶನ್ ಬರೋದಿಲ್ಲ. ನಮ್ಮದು ಟ್ರೂಸಿಕೆ ಎಜುಕೇಷನ್ ಹಾಕಿರ್ತೀವಿ, ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಅಥವಾ ಲಿಂಕು ಕೆಳಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಖಂಡಿತ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ನೋಡೋಣ. 3ನೇ ಕ್ವಶನ್ ನೋಡಿ, ಟೋಲಿಕಾ ನಾಮ್ ಬಾಲ್ ಶಕ್ತಿ. ಟೋಲಿಕಾ ಮುಖಿಯ ಏನಾಗ್ತದೆ? ಉತ್ತರ ನೋಡಿ ಮೋಹನ್ ಆಗ್ತದೆ. ಇನ್ನು ಕ್ವಶನ್ ನಂಬರ್ 4, ಮೇಜರ್ ಕುಮಾರ್ ಆದರೆ ಕರ್ನಲ್ ಅನ್ನೋ ಏನಾಗ್ತದೆ? ಕುಲ್ಲರ್ ಆಗ್ತದೆ. ಮೇಜರ್ ಕುಮಾರ್, कर्नल, कुल्लर. ಇನ್ನು ಥರ್ಡ್ ಮೇನು, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕೈಕ ಪೂರ್ವ ವಾಕ್ಯ ಮೇಲಿಕೆ. 1 ಅಂಕದ ಪ್ರಶ್ನೆಗಳು 2 ಇರ್ತವೆ, ಟೋಟಲಾಗಿ 2 ಅಂಕ, ಪ್ರತಿಯೊಂದಕ್ಕೂ 1 ಅಂಕ ಇರ್ತದೆ, ಅರ್ಥ ಆಯ್ತಾ? ಏಕವಾಕ್ಯ 1 ಅಂಕದ ಪ್ರಶ್ನೆಗಳು. ಕ್ವಶನ್ ನಂಬರ್ 5 ನೋಡಿ, 5ನೇ ಪ್ರಶ್ನೆ, ಬಾಲ್ ಶಕ್ತಿ ಟೋಲಿ ಕಿ ತಾರೀಫ್ ಕಿಸ್ನೆ ಕಿ. ಬಾಲ ಶಕ್ತಿ ಟೋಲಿ ಕಿ ತಾರೀಫ್ ಕಿಸ್ನೆ ಕಿ ಅಂತ ಕೇಳಿದರೆ ಉತ್ತರ ನೋಡಿ, ಬಾಲಶಕ್ತಿ ಟೋಲಿ ಕಿ ತಾರೀಫ್ ಕಲೆಕ್ಟರ್ ನೇಕಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 6, ಸಿಲಿಕಾನ್ ಸಿಟಿ ಕಿಸೆ ಕಹತೆ ಹೈ. ಸಿಲಿಕಾನ್ ಸಿಟಿ ಕಿಸೆ ಕಹತೆ ಹೈ. ಉತ್ತರ ನೋಡಿ, ಬೆಂಗಳೂರು ಕೋ ಸಿಲಿಕಾನ್ ಸಿಟಿ ಕಹತೆ ಹೈ. ವೇರಿ ಇಂಪಾರ್ಟೆಂಟು. ಅಥವಾ ನಿಮಗೆ ಬೆಂಗಳೂರು ಕೋ ಕ್ಯಾ ಕಹತೆ ಅಂತ ಕೇಳ್ಬೋದು. ಒಟ್ಟಿನಲ್ಲಿ ವೇರಿ ಇಂಪಾರ್ಟೆಂಟು, ಬೆಂಗಳೂರು ಕೋ ಸಿಲಿಕಾನ್ ಸಿಟಿ ಕಹತೆ ಹೈ. ಇನ್ನು 4th ಮೇನು, 4ನೇ ಮೇನು, ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 2-3 ವಾಕ್ಯ में लिखिए. 2 ಅಂಕದ 2 ಪ್ರಶ್ನೆ ಇರ್ತವೆ, ಟೋಟಲಾಗಿ 4 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಪ್ರತಿಯೊಂದಕ್ಕೂ 2 ಅಂಕ ಎಷ್ಟು ಬರಬೇಕು? ನೀವು 2 ಕ್ವಶನ್ ಬರಬೇಕು, ಅರ್ಥ ಆಯ್ತಾ? ನೋಡೋಣ ಕ್ವಶನ್ಗಳನ್ನು. 7ನೇ ಪ್ರಶ್ನೆ ನೋಡಿ, ಬಾಲಕೃಷ್ಣ ಅಪ್ನಿ ಮಾತಾ ಯಶೋದಕ್ಕೆ
प्रति क्यों नाराज है? वेरी इंपॉर्टेंट. बालकृष्ण अपनी माता यशोदा के प्रति क्यों नाराज है? उत्तर ನೋಡಿ. ಕೃಷ್ಣ इसलिए नाराज है कि ಈ ರೀತಿ ಪಾಯಿಂಟ್ಸ್ ಸೈಜ್ ಬರೀಬೇಕು. ನೀವು ಯಾವತ್ತು ಹಿಂದಿಯಲ್ಲಿ ನೀವು ಪ್ಯಾರಾಗ್ರಾಫಲ್ಲಿ ಬರೋಕ್ಕೆ ಹೋಗಬೇಡಿ, ಪಾಯಿಂಟ್ಸ್ ಸೈಜ್ ಬರೀರಿ, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೀವು ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಏನಾಗ್ತದೆ ಅದು, ಸೊ ಅದು ನೀಟ್ ಅನಿಸೋದಿಲ್ಲ, ಮತ್ತು ಮಾರ್ಕ್ಸ್ ಕೊಡೋಕೆ ಫುಲ್ ಕೊಡೋದಿಲ್ಲ. ಪಾಯಿಂಟ್ಸ್ ಸೈಜ್ ಬರೀರಿ, ಮಾರ್ಕ್ಸ್ ಫುಲ್ ಕೊಡ್ತಾರೆ. उत्तर ನೋಡಿ. यशोदा हमेशा कृष्ण को ही डांटती और मारता है. भाई बलराम पर कभी गुस्सा नहीं करती. ಇವು ಎರಡು ಪಾಯಿಂಟ್ ನೋಡ್ಕೊಳ್ಳಿ. ನಂತರ 8ನೇ ಪ್ರಶ್ನೆ. मीना मैडम ने अंत में बच्चों को क्या संदेश दिया? उत्तर ನೋಡಿ. मीना मैडम ने अंत में छात्रों को यह संदेश दिया कि आज के बच्चे कल के नागरिक है. नागरिक कर्तव्यों का पालन करना शुरू करो. आपके हित के साथ देश का ಕಲ್ಯಾಣ भी ಹೋಗಾ. ಈ 3 ಪಾಯಿಂಟ್ಗಳನ್ನ ನೋಡ್ಕೊಳ್ಳಿ. ಒಂದು 2 ಪಾಯಿಂಟ್ ಬರೋದು ಸಾಕು. ಇನ್ನು 10 ಕ್ವಶನ್ ಕೊಟ್ಟಿರ್ತಾರೆ, ನಿಮಗೆ ಕೊಡ್ಬೋದು, ಕೊಡದೇನೂ ಇರ್ಬೋದು. ಡಿಪೆಂಡ್ ನಿಮ್ಮ ಸ್ಕೂಲ್ ಮೇಲೆ ಡಿಪೆಂಡು. ಕೆಲವೊಂದ್ಸಲ ಕೊಡ್ತಾರೆ 10 ಕ್ವಶನ್ನು, ಅಥವಾ ಕೆಲವೊಂದ್ಸಲ ಕೊಡೋದಿಲ್ಲ, ಹೆಚ್ಚಾಗಿ ಕೊಡ್ತಿರ್ತಾರೆ. ನೋಡಿ ಯಾವ್ದು ಕೊಟ್ಟಿದ್ರಿ. ದೇಶ के प्रति हमारे कर्तव्यों के बारे में लिखिए. देश के प्रति हमारे कर्तव्यों के बारे में लिखिए. उत्तर ನೋಡಿ. हमें अपने देश के राष्ट्रध्वज, राष्ट्रगान, राष्ट्रीय त्यौहार आदि का आदर करना चाहिए. अर्थ आಯ್ತಾ. ನಂತರ देश के प्रति गौरव का भाव रखना, देश की एकता और अखंडता को कायम रखना, अखंडता को कायम रखना. ಇದೇ ರೀತಿ ಇನ್ನೂ ಪಾಯಿಂಟ್ಸ್ ಇವೆ, ನೋಡ್ಕೊಳ್ಳಿ. ನಂತರ कोई दो ಕರ್ತವ್ಯ, ಇದರಲ್ಲಿ ಯಾವುದೋ 2 ಕರ್ತವ್ಯನ ಬರೀಬೇಕು ನೀವು. ಅರ್ಥ ಆಯ್ತಾ. देश के प्रति हमारे कर्तव्य निम्नलिखित है. ಇವು 2 ಕರ್ತವ್ಯನ ಬರೀಬೇಕು, ಒಂದು 2 ಬರೀರಿ ಸಾಕು. ನಂತರ ಇನ್ನೊಂದು ಕ್ವಶನ್ ನೋಡಿ. 5ನೇನು. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ में लिखिए. 3 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 6 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. 3-4 वाक्य में ಕೇಳಿದರೆ. 9ನೇ ಪ್ರಶ್ನೆ ನೋಡಿ. एवरेस्ट की चोटी पर पहुंचकर बचिंदर ने क्या किया? एवरेस्ट की चोटी पर पहुंचकर बचिंदर ने क्या किया ಕೇಳಿದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕೇಳ್ಬೋದು. ಅರ್ಥ ಆಯ್ತಾ. तुम्हारे इसी उत्तर. सबसे पहले पाउडे से बर्फ की सुदाई कर अपने आप को स्थिर किया. इन्हों चोटी पर पहुंचने के बाद खड़े होने के लिए सुरक्षित जगह बना लिया. इन्हों सागर माते का चुम्बन किया. हनुमान चालीसा और दुर्गा माता की पूजा की. अंग दोर्जी के सामने आधार भाव से झुकी. ಇಷ್ಟು ಪಾಯಿಂಟ್ಗಳನ್ನ ಬರೀಬೇಕು. ಎಷ್ಟು 3 ಮಾರ್ಕ್ಸ್ಗೆ. ಇನ್ನು 10ನೇ ಕ್ವಶನ್ನು. ಕರ್ನಾಟಕಿ ಶಿಲ್ಪಕಲಾ और ವಾಸ್ತುಕಲಾ का वर्णन कीजिए. ವೆರಿ ಇಂಪಾರ್ಟೆಂಟು. ಕರ್ನಾಟಕದ ಶಿಲ್ಪಕಲೆ, ವಾಸ್ತುಕಲೆ ಬಗ್ಗೆ ಕೇಳ್ತಾರೆ, ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ. ಅನಾಲಿಸಿಸ್ ಕೂಡ ಬರ್ತದೆ, ವೆರಿ ಇಂಪಾರ್ಟೆಂಟು. ಕೇಳ್ಬೋದು FA4 ಎಕ್ಸಾಮ್ಗೆ, ಮತ್ತು ಅನಾಲಿಸಿಸ್ ಕೇಳ್ಬೋದು, ನೋಡ್ಕೊಳ್ಳಿ ಚೆನ್ನಾಗಿ. ವೆರಿ ಇಂಪಾರ್ಟೆಂಟು. ತುಂಬಾ ಈಸಿ ಕ್ವಶನು, ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ನೀವು ಉತ್ತರ ನೋಡ್ಕೊಳ್ಳಿ. ನಂತರ ಲಾಸ್ಟ್ ಕ್ವಶನು, ತುಂಬಾ ಈಸಿ ಕ್ವಶನು. ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 5 ವಾಕ್ಯ में लिखिए. ಏನು ಕೇಳಿದ್ದಾರೆ? 4 ಮಾರ್ಕ್ಸ್ಗೆ. ಪದ್ಯವಾಗಿ ಕೇಳಿದ್ದಾರೆ. ಅರ್ಥ ಆಯ್ತಾ. ಕವಿತಾಂಶ ಪೂರ್ಣ KG ಕ್ವಶನ್ ಕೇಳಿದರೆ 4 ಮಾರ್ಕ್ಸು. ಬೇರೆ ಯಾವುದು ಬರೋದಿಲ್ಲ, ಅಸಫಲತಾನೇ ಕೊಡ್ತಾರೆ. ಕವಿತಾಂಶ ಕೊಟ್ಟರೆ ನಿಮ್ಮ ಸ್ಕೂಲಿಗೆ ಕೇಳ್ಕೊಳ್ಳಿ, ಅವ್ರು ಪದ್ಯವಾಗಿ ಕೊಡ್ತಾರಾ, ಕವಿತಾಂಶ ಕೊಡ್ತಾರಂತ. ಕೊಡ್ತಿದ್ರೆ ಅವ್ರು ಯಾವುದೇ ಕೊಡೋದಿಲ್ಲ, ಇದನ್ನೇ ಕೊಡ್ತಾರೆ. असफलता एक चुनौती है, इसे स्वीकार करो. क्या कभी रह गई, देखो और सुधार करो. जब तक न सफल हो नींद चैन को त्यागो तुम. ಸಂಘರ್ಷ का मैदान छोड़कर मत भागो तुम. ನಿಮ್ಮ ಅನಾಲಿಸಿಸ್ನಲ್ಲಿ ಈ ಕ್ವಶನ್ನು ಫಿಕ್ಸ್ ಬಂದೇ ಬರ್ತದೆ 4 ಮಾರ್ಕ್ಸ್ಗೆ. ಈ ಒಂದು ಕವಿತಾಂಶ ಬಿಟ್ಟು, ಈ ಒಂದು ಪದ್ಯವಾಗಿ ಬಿಟ್ಟು ಬೇರೆ ಯಾವುದು ಪ್ರಶ್ನೆ ಬರೋದಿಲ್ಲ. ಏನು ಕೇಳಿದ್ರು ಇದನ್ನೇ ಕೊಡ್ತಾರೆ. ಈ 4 ಸಾಲ ಬಿಟ್ಟುಕೊಳ್ಳಿ, 4 ಮಾರ್ಕ್ಸ್ ಫಿಕ್ಸು. ಅರ್ಥ ಆಯ್ತಾ. ಡೋಂಟ್ ವರಿ, ನಾವು ಕೂಡ ಮೇಲೆ ಪಾಸಿಂಗ್ ಬೇಕು, ಸ್ಕೋರ್ ಹಾಕಿರ್ತೀವಿ. ಅಲ್ಲಿ ಓದ್ಕೊಳ್ಳಿ, ಯಾವಾಗ ಬರ್ತದೆ ಅಂತ ಹೇಳಿದ್ವಿ. ಹಿಂದಿ ತುಂಬಾ ಈಸಿ, ಪಾಸ್ ಆಗ್ಬೋದು, ಮತ್ತು ಸ್ಕೋರಿಂಗ್ ಕೂಡ ಮಾಡ್ಬೋದು. ಸೊ ನಿಮಗೆ ಫಿಕ್ಸ್ ಏನ್ಸು ಎಲ್ಲ ಹಾಕಿರ್ತೀವಿ, ಚಾನಲಲ್ಲಿ ನೋಡ್ಕೊಳ್ಳಿ. ಜೊತೆಗೆ FA4ಗೆಲ್ಲ ಇರ್ತವೆ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಚಾನಲಲ್ಲಿ ಇರ್ತವೆ. ಹೋಗ್ಬಿಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತು ಬೇರೆ ಯಾವೆಲ್ಲ ಕ್ವಶನ್ ಬರಬೇಕು ಅವ್ನು ಕೂಡ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಡೌಟ್ ಇರ್ಕೊಂಡು ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವೆಲ್ಲ ಕ್ವಶನ್ಗಳು ಬೇಕು, ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಬೇಕಾ, ಸ್ಕೋರಿಂಗ್ ಪ್ಯಾಕೇಜ್ ಬೇಕಾ, ಅವನು ಕೂಡ ಕಮೆಂಟ್ ಮಾಡಿ. ಮತ್ತು ಈಗ ಲೆಕ್ಕಿದೆ ನೋಡಿ, LBA ಕ್ವಶನ್ಸು ನಮ್ಮದು ಟ್ರೂ ಇಸ್ಗೆ ಎಜುಕೇಷನ್ ಹಾಕಿರ್ತವೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.